DOP, ಎಡಿಟರ್, ಸ್ಟಂಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಇವ್ರು ಯಾರಿಗೂ ಫಿಲ್ಮಲ್ಲಿ ಏನಿದೆ ಗೊತ್ತಿಲ್ಲ. ಅಪ್ಪ ಅದು ಸ್ವಲ್ಪ ಸೊ ಆ ಗ್ರಾಫಿಕ್ಸ್ ನೋಡಿದಾದ್ಮೇಲೆ ಐಮ್ ಲೈಕ್ ಓಕೆ ದಿಸ್ ಇಸ್ ನಥಿಂಗ್ ರಿಲೇಟೆಡ್ ಟು ದ ನಾರ್ಮಲ್ ವರ್ಲ್ಡ್ ಅಂತಾನೆ. ನಾನು ಪ್ರಾಬಬ್ಲಿ ಓಕೆ ಈಗ ಬರುತ್ತೆ ವಿಜುವಲ್ಸು, ಆವಾಗ ಬರುತ್ತೆ ವಿಜುವಲ್ಸು, ಅವ್ರು ಏನೂ ಹೇಳಿಲ್ಲ, ಆಡಿಯೋ ಗಿಡಿಯೋ ಏನೂ ಹೇಳಿಲ್ಲ. ಐಮ್ ಲೈಕ್ ಓಕೆ ಏನೋ ಮಿಸ್ಟೇಕ್ ಆಗಿಬಿಟ್ಟಿರ್ಬೇಕು, ಬರುತ್ತೆ ಎಲ್ಲ ಆಯಿತು, ಮುಗ್ದು ಹೋಯಿತು. ಆಮೇಲೆ ಹಿಂಗೆ ಅವ್ರು ನನ್ನ ಮುಖ ನೋಡ್ತಿದ್ದಾರೆ, ನನ್ನ ಎಕ್ಸ್ಪ್ರೆಷನ್ ಲೈಕ್ ಹೌ ಆಮ್ ಐ ಟೇಕಿಂಗ್ ಇಟ್, ಏನು ಅರ್ಥ ಆಯಿತು ನಿಮಗೆ ಸರ್? ಭೀಷ್ಮ ಅವ್ರು ಎಷ್ಟು ಬ್ಯುಸಿ ಅಂದರೆ ಬೇಸಿಕ್ಲಿ ಅವ್ರ ಮೂವಿ ಟ್ರೇಲರ್ ಲಾಂಚ್ಗೆ ಬರೋಕ್ಕಾಗದೆ ಅಷ್ಟು ಬ್ಯುಸಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇತ್ತೀಚಿನ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪೋಸ್ಟರ್ ಗರ್ಲ್ ಒಂದೊಂದು ಸಿನಿಮಾದ ಇವರ ಲೈನಪ್ ನೋಡ್ತಾ ಇದ್ರೆ ಒಂದು ಕ್ರೇಜಿ, ಒಂದು ಔಟ್ ಆಫ್ ದ ಬಾಕ್ಸ್, ಇನ್ನೊಂದು ಓಕೆ ಓ ಮೈ ಗಾಡ್ ಇದು ಈ ಥರನೂ ಇದೆಯಾ ಲೈನಪ್ ಅಂತ ಅನ್ನೋಷ್ಟು ಒಳ್ಳೊಳ್ಳೆ ಸಿನಿಮಾಗಳು. ಆ್ಯಂಡ್ ಸದ್ಯದ ಬಿಗ್ ರಿಲೀಸ್ ಆ್ಯಂಡ್ ಎಲ್ಲರ ಕಣ್ಣು ಈ ಒಂದು ಸಿನಿಮಾ ಮೇಲಿದೆ, UI. ಈಗಾಗಲೇ ಇವರ ಹಾಡಿಗೆ ಜನರಲಿ ಎಲ್ಲ ವೈರಲ್ ಆಗ್ತಾರೆ, ಬಟ್ ಇವ್ರು ಟ್ರೋಲ್ ಆದರು. ರೀಶ್ಮಾ ನಾನಯ್ಯ ನೇತ್ರಾ ಜೊತೆ ಸ್ಟಾರ್ ಎಕ್ಸ್ಪ್ರೆಸ್ನಲ್ಲಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್, ವೆರಿ ಹ್ಯಾಪಿ ಟು ಬಿ ಹಿಯರ್. ಹೌ ಆರ್ ಯು? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ಐ ಕ್ಯಾನ್ ಸಿ ದ್ಯಾಟ್. ನಾವು ಅಷ್ಟೇ ಸಕ್ಕತ್ತಾಗಿದ್ವಿ. UI ಮೂವಿ ನಿಮ್ಮ ಹಾಡು ಟ್ರೋಲ್ ಆಗುತ್ತೆ ರಿಲೀಸ್ ಆದಾಗ, ಏನಿದು ಉಪ್ಪಿ ಏನು ಹೇಳ್ತಾ ಇದ್ದಾರೆ, ಓಕೆ ಒಂಥರ ಅಫ್ಕೋರ್ಸ್ ರಿಲೇಟಬಲ್ ಮಚ್, ಆಲ್ಸೋ ಸಾಂಗು ಸ್ಲೋಲಿ ಒಂಥರ ಇಟ್ಸ್ ಸಾರ್ಟ್ ಆಫ್ ಗೆಟ್ಸ್ ಆನ್ ಯು. ಫಸ್ಟ್ ನೋಡಿದಾಗ ಇದೇನು ಹಿಂಗಿದೆ ಅಂತ ಅನ್ಸುತ್ತೆ, ಅದಾದ್ಮೇಲೆ ಅದು ಕೇಳಿ ಬಟ್ ಅದಾದ್ಮೇಲೆ ಈಗ ಚೆನ್ನಾಗಿದೆ ಗುರು, ಆ್ಯಕ್ಚುಲಿ ಇಷ್ಟ ಆಗ್ತಾ ಇದೆ ನನಗೆ ಅಂತ ಹಂಗಾಯಿತು. ಪರ್ಸ್ನಲಿ ಫಾರ್ ಮೀ ಆಲ್ಸೋ ಫಸ್ಟ್ ಟೈಮ್ ಇಟ್ಸ್ ಲೈಕ್ ಆ ಥರ. ಆ್ಯಂಡ್ ಜಸ್ಟ್ ಗಾಟ್ ವೈರಲ್, ಕಾಟ್ ಆನ್. ಆಮೇಲೆ ಎಲ್ಲರ ತಲೆಯಲ್ಲೂ ಇದೆ, ಟ್ರೋಲ್ ಆಗುತ್ತೆ. ಇವತ್ತಿನ ಟೈಮಿಗೆ ಸೋ ಆ್ಯಪ್ಟ್, ಸೋ ರೆಲೆವೆಂಟ್. ಪ್ಯೂರ್ ಒಂಥರ ವೈರಲ್ ಆಗಬೇಕು ಅಂತ ಮಾಡಲ್ಲ, ಬಟ್ ಅವ್ರು ಮಾಡೋದೆಲ್ಲ ವೈರಲ್ ಆಗೋಗುತ್ತೆ. ಹೌದು. ಆ್ಯಂಡ್ ನೀವು ಹೇಳ್ದಾಗೆ ಹೆಂಗೆ ಫಸ್ಟ್ ಇಂಪ್ರೆಷನ್ ಇತ್ತು, ಸೇಮ್ ನನಗೂ ಹಾಗೆ ಫಸ್ಟ್ ಇಂಪ್ರೆಷನ್ ಇತ್ತು. ಯಾಕಂದರೆ ನಾನು ಈ ಥರ ಸೋಲೋ ಸಾಂಗ್ ಇದೆ, ಈ ಥರ ಸಾಂಗ್ ಇದೆ ಅಂತ ಹೇಳಿದ್ರು, ಬಟ್ ಯಾವ ಥರ ಇರುತ್ತೆ ಏನು ಅಂತ ನಾನು ಕೇಳಿರಲಿಲ್ಲ. ಸೊ ನಾನು ಶೂಟಿಂಗ್ ಹೋಗ್ಬೇಕಾದ್ರೇ ಫಸ್ಟ್ ಟೈಮ್ ಸಾಂಗ್ ಕೇಳಿದ್ದು. ಶೂಟಿಂಗ್ ಮುಂಚೆ ಒಂದು ಸ್ವಲ್ಪ ರಿಹರ್ಸಲ್ಸ್ ಇತ್ತು, ಅವಾಗ ಕೇಳಿದ್ದು ನಾನು. ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು. ಸೊ ಫಸ್ಟ್ ಕೇಳಬೇಕಾದ್ರೆ ಇದು ಸಾಂಗ್ ಆಯ್ತಾ, ಇಟ್ಸ್ ಸಾಂಗ್ ಅಂತ. ಯಾಕಂದರೆ ಇಟ್ಸ್ ನಾಟ್ ಯರ್ ಟಿಪಿಕಲ್ ಸಾಂಗ್ ಅಲ್ಲ, ಬೇರೆ ಅವ್ರ ಕ್ರಿಯೇಷನ್ಸ್ನ ಇನ್ನೊಂದು ಕ್ರಿಯೇಷನ್ಸ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಐ ಥಿಂಕ್ ಆ್ಯಸ್ ಅನ್ ಆರ್ಟಿಸ್ಟ್ ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಈ ಥರ ಎಕ್ಸ್ಪ್ಲೋರ್ ಮಾಡಿದಾಗ ಇಟ್ಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಸೊ ನನಗೆ ಒಂದು ಹಾಡು ಸಿಕ್ಕಿದೆ ಅಂತ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಉಪೇಂದ್ರ ಸರ್ ಅದಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ, ಸಿನಿಮಾಲ್ ನನಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಅಂತ ಇನ್ನೂ ಖುಷಿ ಜಾಸ್ತಿ. ಒಂದು ಪ್ಯಾರಡಿನೇ ವೈರಲ್ ಮಾಡಿದ್ರು. ಆ್ಯಂಡ್ ಆಫ್ಕೋರ್ಸ್ ಸಿನಿಮಾದ ಒಂದೊಂದು ಪ್ರಮೋಷನಲ್ ಮೆಟೀರಿಯಲ್ ಬಿಟ್ಟಾಗಲೂ ಒಂದಕ್ಕಿಂತ ಒಂದು ವಿಚಿತ್ರವಾಗೇ ಇದೆ. ಫಸ್ಟ್ ಟೈಮ್ ಐ ರಿಮೆಂಬರ್ UI ಸಿನಿಮಾದು ಆಡಿಯೋ ಟೀಸರ್ ಬಿಟ್ಟಾಗ, ಓಕೆ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಆಡಿಯೋ ಟೀಸರ್ ಲಾಂಚ್, ಸೊ ಹಿಂದಿನ ದಿವಸ ನಾನು ಹೋಸ್ಟ್ ಮಾಡ್ತಿದ್ದೆ ಆಡಿಯೋ ಟೀಸರ್ ಲಾಂಚು. ಸೊ ಇನ್ನೊಂದು ದಿವಸ ದಿಸ್ ಒಂದ್ಸಲ ಎಲ್ಲ ಚೆಕ್ ಮಾಡಿಬಿಡೋಣ, ಅಷ್ಟು ಇವ್ರು ಊರ್ವಶಿ ಥಿಯೇಟ್ರಲ್ಲಿ ಲಾಂಚ್ ಮಾಡ್ತಿರೋದು, ಒಂದ್ಸಲ ಬಂದ್ಬಿಡಿಮಾ ಮಾತಾಡೋಣ ಅಂತ ಹೇಳಿದ್ರು. ಓಕೆ ಹೋದೆ. ಬಿಫೋರ್ ದ ಲಾಂಚ್ ಐ ಗಾಟ್ ಟು ಸಿ ಊರ್ವಶಿ ಥಿಯೇಟರ್ನಲ್ಲಿ. ನೀವು ನೋಡಿಲ್ಲ ಅಲ್ವಾ ಟೀಸರ್, ನಿಮಗೆ ತೋರಿಸ್ತೀನಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಥಿಯೇಟ್ರಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಉಪ್ಪಿ ಸರ್ ಆ್ಯಂಡ್ ಇನ್ನೊಂದು 4 ಜನ ಅವ್ರ ಟೀಮ್, 5-6 ಜನ ಇರ್ಬೋದು ಅಷ್ಟೇ, ಆಯಿತಾ, ಕೂತ್ಕೊಂಡು ಟೀಸರ್ ಹಾಕಿದ್ದಾರೆ. ನಾನು ಕೂತಿದ್ದೀನಿ, ಟೀಸರ್ ಸ್ಟಾರ್ಟ್ ಆಯಿತು. ನಾನು ಪ್ರಾಬಬ್ಲಿ ಓಕೆ ಈಗ ಬರುತ್ತೆ ವಿಜುವಲ್ಸು, ಆವಾಗ ಬರುತ್ತೆ ವಿಜುವಲ್ಸು, ಅವ್ರು ಏನೂ ಹೇಳಿಲ್ಲ, ಆಡಿಯೋ ಗಿಡಿಯೋ ಏನೂ ಹೇಳಿಲ್ಲ. ಐಮ್ ಲೈಕ್ ಓಕೆ ಏನೋ ಮಿಸ್ಟೇಕ್ ಆಗಿಬಿಟ್ಟಿರ್ಬೇಕು, ಬರುತ್ತೆ ಎಲ್ಲ ಆಯಿತು, ಮುಗ್ದು ಹೋಯಿತು. ಆಮೇಲೆ ಹಿಂಗೆ ಅವ್ರು ನನ್ನ ಮುಖ ನೋಡ್ತಿದ್ದಾರೆ, ನನ್ನ ಎಕ್ಸ್ಪ್ರೆಷನ್ ಲೈಕ್ ಹೌ ಆಮ್ ಐ ಟೇಕಿಂಗ್ ಇಟ್, ಏನು ಅರ್ಥ ಆಯಿತು ನಿಮಗೆ ಅಂದರೆ ಸರ್. ಸೊ ಇಟ್ ವಾಸ್ ಅ ವೆರಿ, ನನಗೆ ಇವತ್ತಿಗೂ ಸಿಕ್ಕಾಬಡೆ ಮೆಮೊರಬಲ್ ಮೊಮೆಂಟ್ ಅದು. ಅವರು ದ ಹೋಲ್ ಟೈಮ್ ನನ್ನ ಎಕ್ಸ್ಪ್ರೆಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಏನು ಅಂದರೆ ಆಫ್ಕೋರ್ಸ್ ಇಟ್ಸ್ ಇದಲ್ವಾ, ಈಸ್ ಆಲ್ಸೋ ಕ್ಯೂರಿಯಸ್ ಟು ನೋ ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ. ನನಗೆ ಶಾಕ್ ಆಯ್ತು, ಓಕೆ ಹೀಗೆ ಬಿಡಕ್ಕೆ ನಿಜಾನು ಧೈರ್ಯ ಬೇಕು ಗುರು ಅಂತ. ಧೈರ್ಯ ಬೇಕು, ಬಿಕಾಸ್ ಇಟ್ಸ್ ನಾನು ಅಷ್ಟು ನಾನು ಟ್ರಾವೆಲಿಂಗ್ ಮಾಡ್ತಿದ್ದೆ ಅವತ್ತು, ಅದಕ್ಕೆ ನಾನು ಆಡಿಯೋ ಟೀಸರ್ ಲಾಂಚಿಗೂ ಬರೋಕ್ಕಾಗಲಿಲ್ಲ. ಸೊ ಟ್ರಾವೆಲ್ ಮಾಡ್ತಿದ್ದೆ. ಟ್ರಾವೆಲ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಇರುತ್ತೆ. ಸೊ ನಾನು ಫೋನ್ ತೊಗೊಂಡು ಓಕೆ ಈ ಥರ ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ, ಓಪನ್ ಮಾಡಿದೆ ಟೀಸರ್ನ, ಬರೀ ಆಡಿಯೋ ಕೇಳಿಸ್ತಿತ್ತು ನನಗೆ. ನಿಮಗೂ ಗೊತ್ತಿರ್ಲಿಲ್ವಾ ಇದು? ಓಕೆ
ಆಸ್ ಮೋರ್ ದನ್ ಅನ್ ಆರ್ಟಿಸ್ಟ್ ನಾನು ಒಂದು ಆಡಿಯನ್ಸ್ ಆಗಿ ಎಲ್ಲ ರಿಸೀವ್ ಮಾಡ್ತಿದ್ದೀನಿ. ದ ಎಕ್ಸೈಟಿಂಗ್ ಪಾರ್ಟ್ ನನಗೂ. ಸೊ ಟ್ರಾವೆಲ್ ಮಾಡ್ತಿದ್ದೆ ಅಂಡ್ ಫೋನಲ್ಲಿ ಮೇ ಬಿ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಅದಕ್ಕೆ ವಿಜುವಲ್ಸ್ ಬರ್ತಿಲ್ಲ ಅಂತ ಸುಮ್ಮನೆ ಅದೇ. ಅವಾಗಲೂ ಗೊತ್ತಿರಲಿಲ್ಲ ನನಗೆ. ತಿರ್ಗಾ ನಾನು ಲೊಕೇಶನ್ ನಾನು ರೀಚ್ ಆದಮೇಲೆ ತಿರ್ಗಾ ಟ್ರೈ ಮಾಡಿದೆ. ಮೋಸ್ಟ್ಲಿ ನಾನು ಇಂಟರ್ನೆಟ್ ಇಲ್ಲ, ಆಡಿಯೋ ಕೇಳಿಸ್ತಿದೆ, ಆಡಿಯೋ ಕೇಳಿಸ್ತಿದೆ, ಇಂಟರ್ನೆಟ್ ಇಲ್ಲ, ಅದಕ್ಕೆ ವಿಜುವಲ್ಸ್ ಬರ್ತಾ ಇಲ್ಲ ಏನು ಅಂತ ಹೇಳಿದೆ. ನಮ್ಮ ಅಪ್ಪ ಅಮ್ಮನೂ ಕೇಳ್ತಿದ್ದಾರೆ ಏನಾಯ್ತು ಇದು ಯಾಕೆ ಬರ್ತಿಲ್ಲ, ನನ್ನ ಫೋನಲ್ಲೂ ಬರ್ತಿಲ್ಲ, ಮೇ ಬಿ ನೆಟ್ವರ್ಕ್ ಇಶ್ಯೂ ಏನೋ ಆಗಿರುತ್ತೆ, ಆಮೇಲೆ ನೋಡೋಣ ಅಂತ. ತಿರ್ಗಾ ಎಲ್ಲ ಸೆಟಲ್ ಡೌನ್ ಆಗಿ ರೂಮಲ್ಲಿ ರಿಲ್ಯಾಕ್ಸ್ಡ್ ಆಗಿ ತಿರ್ಗಾ ನೋಡ್ತೀನಿ, ಬರ್ತಾನೆ ಇಲ್ಲ. ದೆನ್ ಐ ಸಾ ದ ಲೈವ್ ಇವೆಂಟ್ ಅಂಡ್ ಎಲ್ಲ ಕಾಮೆಂಟ್ಸ್ ಎಲ್ಲ ನೋಡ್ಬೇಕಾದ್ರೆ ಸರ್ ಬಿಟ್ಟಿದೆ ಹಿಂಗೆ ಆಡಿಯೋ ಟೀಸರ್ ಅಂತಾನೆ ಬಿಟ್ಟಿದ್ದು. ಐ ಥಿಂಕ್ ದಟ್ಸ್ ಸಮಥಿಂಗ್ ವೆರಿ ಯೂನಿಕ್. ಅಂಡ್ ಎಲ್ಲರಿಗೂ ಅದೊಂದು ಶಾಕರ್ ತರ ಬಂತು ಅಂಡ್ ಎಲ್ಲರೂ ಅದ್ರ ಬಗ್ಗೆ ಮಾತಾಡಿದ್ರು. ಕೆಪ್ಟ್ ಎವ್ರಿ ಒನ್ ಟಾಕಿಂಗ್. that was my reaction. ನನಗೆ ಯುನೋ ಅವ್ರು ತುಂಬ ಕ್ಯೂರಿಯಸ್ ಆಗಿ ಏನು ಅರ್ಥ ಮಾಡ್ಕೊ ಅಂದರೆ ನಿಮ್ಮ ಪ್ರಕಾರ ಏನಿರ್ಬೋದು ಹೇಳಿ ಅಂತಲ್ಲ. ನಾನು ಓಕೆ ಸರ್ ಇಷ್ಟಲ್ಲ ಬುದ್ಧಿ ಇದ್ದಿದ್ರೆ ಅಂತ. ಬಟ್ ಯುನೋ ಹೀಸ್ ಜಸ್ಟ್ ವೆರಿ ಫ್ಯಾಸಿನೇಟಿಂಗ್ ಆ್ಯಸ್ ಅ ಪರ್ಸನ್. ಜನರಲಿ ಅವ್ರು ನೋಡೋ ದೃಷ್ಟಿಕೋನ ಈ ದೃಷ್ಟಿಕೋನ ಕೂಡ ಇದೆ ಅನ್ನೋ ಪಾಯಿಂಟ್ ಆಫ್ ವ್ಯೂನ ತೋರಿಸ್ತಾ ಹೋಗ್ತಾರೆ ಇನ್ ಎವ್ರಿಥಿಂಗ್. ನಾವೆಲ್ಲ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇರ್ತೀವಿ. ಪ್ರಾಬಬ್ಲಿ ವಿ ಆರ್ ಕಂಡೀಷನ್ ದಟ್ ವೇ. ನಾವು ಸಣ್ಣ ವಯಸ್ಸಿಂದ ಯಾವುದೋ ಇಂಟರ್ವ್ಯೂ ಅಲ್ಲೂ ಹೇಳಿದ್ರು, ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂದ್ರೆ ಎಲ್ಲರೂ A4 ಅಂದ್ರೆ A4 ಆಪಲ್ ಅಂತಾನೆ ಹೇಳೋದು. ಯಾರನ್ನೇ ಕೇಳಿದ್ರು ಏನೋ ಒಂದು ಡಿಫ್ರೆಂಟ್ ಆನ್ಸರ್ ಕೊಡಲ್ಲ. A4 ಆಪಲ್. ಸೊ ಅದು ರಿಜಿಸ್ಟರ್ ಮಾಡ್ಬಿಟ್ಟಿದ್ದಾರೆ ಹಿಂಗೆ ಅಂತ. ಸೊ ನಮ್ಮ ಬುದ್ಧಿ ಯೂಸ್ ಮಾಡಿ ನಾವ್ ಬೇರೆ ಏನೋ ಯೋಚನೆ ಮಾಡ್ಬೇಕು ಅಂತ ಅದ್ ಬಿಡ್ತಿಲ್ಲ. ಸೊ ಐ ಥಿಂಕ್ ಆ ಪ್ರಯತ್ನದಲ್ಲಿ ಇದ್ದಾರೆ ಟು ಜಸ್ಟ್ ಬ್ರೇಕ್ ದಟ್ ಅಂಡ್ ಫಾರ್ ಅಸ್ ಟು ಡೂ ದ ಥಿಂಕಿಂಗ್ ಮೋರ್ ಅಂತ. ಎಕ್ಸಾಕ್ಟ್ಲಿ. ಬೇಸಿಕ್ಲಿ ನಮ್ ತಲೆ ಯೂಸ್ ಮಾಡೋದನ್ನ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಟೆಲ್ ಮಿ, right from the start you've had some nice lineup of movies that way. ಇವಾಗ್ಲೂ ಅಷ್ಟೇ, ಇವಾಗ UI ಸಿನಿಮಾ ರಿಲೀಸ್ಗೆ ರೆಡಿ ಇದೆ, KD ನಡೀತಾ ಇದೆ. ಅದಾದ್ಮೇಲೆ ಅಣ್ಣ ಫ್ರಮ್ ಮೆಕ್ಸಿಕೋ ಇಸ್ ದೇರ್. ಗುಡ್ ಲೈನಪ್, ಗುಡ್ ಸ್ಟಾರ್ ಕಾಸ್ಟ್. ರೇಷ್ಮಾ ಅವ್ರು ಎಷ್ಟು ಬಿಸಿ ಅಂದ್ರೆ ಬೇಸಿಕ್ಲಿ ಅವ್ರ ಮೂವಿ ಟ್ರೇಲರ್ ಲಾಂಚ್ಗೆ ಬರೋಕ್ಕಾಗದೆ ಅಷ್ಟು ಬಿಸಿ. ನೋ ಬಟ್ that's a good thing ಅಲ್ವಾ? ಕೆಲಸ ಅವಸ್ಕರ ಸುಮಾರು ಜನ ಕಷ್ಟಪಡ್ತಿರ್ತಾರೆ. miss any of my events. No, it's not in a bad way, but it's a good thing that you're so it's good busy. Yeah, good busy. And ನೀವು ಹೇಳ್ದಂಗೆ ತುಂಬಾ ಖುಷಿ ಆಗುತ್ತೆ ಕೇಳ್ಬೇಕಾದ್ರೆ ಈ ತರ ಮಾಡ್ತಾ ಇದ್ದೀನಿ ಕೆಲಸ ಅಂತ. ಬಿಕಾಸ್ ಇಟ್ಸ್ ಜಸ್ಟ್ ಬಿನ್ 2 years since ಏಕಲವ್ಯ ರಿಲೀಸ್ಡ್ ಅಂಡ್ ಆ ಟೈಮ್ ಸ್ಪ್ಯಾನ್ ಅಲ್ಲಿ ನಂಗೆ ಒಳ್ಳೆ ಅವಕಾಶ ಸಿಗ್ತಿದೆ. ಸೊ ಬಂದಿರೋದನ್ನ ಐ ಟ್ರೈಂಗ್ ಟು ಗಿವ್ ಮೈ 100% and make sure the director's vision is matched. Let's just keep this nice and open. Yes. Knowing about you. I'm an open book. You can ask me anything except the movie. ಸಿನಿಮಾ ಬಗ್ಗೆ ಏನು ಈಗ ಆಕ್ಚುಲಿ ಒಂದು ಫನಿಯಸ್ಟ್ ಪಾರ್ಟ್ ಇಸ್ ಜನರಲಿ UI ಬಗ್ಗೆ ಮಾತಾಡ್ಬೇಕಾದ್ರೆ ಸಿನಿಮಾದ ಸ್ಟಾರ್ ಕಾಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ರೈಟ್ ಫ್ರಮ್ DOP, ಎಡಿಟರ್, ಸ್ಟಂಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಇವ್ರು ಯಾರಿಗೂ ಫಿಲ್ಮಲ್ಲಿ ಏನಿದೆ ಗೊತ್ತಿಲ್ಲ. ಓಕೆ, ನಿಮ್ಮ ಕತೆ ಏನು ನಿಮ್ಗೆ ಗೊತ್ತಾ? ಸೊ ಫಸ್ಟ್ ಟೈಮ್ ನಾನು ಉಪ್ಪಿ ಸರ್ನ ಭೇಟಿ ಮಾಡಬೇಕಾದ್ರೆ ಐ ವಾಸ್ ವೆರಿ ನರ್ವಸ್. ನಾನೇನು ಮಾತಾಡ್ಬೇಕಂತಾನೆ ಗೊತ್ತಿರಲಿಲ್ಲ. ಬಟ್ ಹಿ ಇಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಹಿ ಮೇಡ್ ಮಿ ಫೀಲ್ ವೆರಿ ಕಂಫರ್ಟಬಲ್. ಆ್ಯಂಡ್ ಈ ಥರ ಎಕ್ಸ್ಪ್ಲೇನ್ ಮಾಡಿದ್ರು, ಅಂದರೆ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ, ಅವ್ರೇನು ಯೋಚನೆ ಮಾಡ್ತಿದ್ದಾರೆ, ಆ್ಯಂಡ್ ಒಂದು ರೆಫರೆನ್ಸ್ ಕೊಟ್ಟರು ನೋಡೋಕ್ಕೆ. ಸೊ ಅದನ್ನೆಲ್ಲ ನೋಡಿ ನನ್ನ ಪಾತ್ರನ ಹೇಳಿದ್ರು ಈ ಥರ ಇರುತ್ತೆ ಅಂತ. ಆ್ಯಂಡ್ ಹಿ ಶೋಡ್ ಮಿ ಫ್ಯೂ ಗ್ರಾಫಿಕ್ಸ್, ಸೆಟ್ ಹೆಂಗಿರುತ್ತೆ, ಈ ಥರ ಯೋಚನೆ ಮಾಡ್ತಿದ್ದೀವಿ ಅಂತ. ಸೊ ಆ ಗ್ರಾಫಿಕ್ಸ್ ನೋಡಿದಾದ್ಮೇಲೆ ಐಮ್ ಲೈಕ್ ಓಕೆ, ದಿಸ್ ಇಸ್ ನಥಿಂಗ್ ರಿಲೇಟೆಡ್ ಟು ದ ನಾರ್ಮಲ್ ವರ್ಲ್ಡ್ ಅಂತಾನೆ. ಇಟ್ ಈಸ್ ಪ್ರಾಪರ್ UI ವರ್ಲ್ಡ್ಗೆ ಕನೆಕ್ಟ್ ಆಗುತ್ತೆ ಅಂತ. ಸೊ ಅವಾಗ ಹೇಳಿದ್ದು ಎಷ್ಟೆಷ್ಟು ಚೇಂಜಸ್ ಮಾಡ್ಕೊಂಡು ಬಂದಿರ್ತಾರೋ ಅಥವಾ ಕಥೆಯಲ್ಲಿ ಎಷ್ಟು ಚೇಂಜಸ್ ಮಾಡ್ಕೊಂಡು ಬಂದಿರ್ತಾರೋ ಅಂತ ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಸೊ ಆ ಪ್ರಯತ್ನನೂ ಪಡಲ್ಲ ನಾನು. ಐ ಥಿಂಕ್ ಐ ಜಸ್ಟ್ ವೇಟ್ ಪೇಷಂಟ್ಲಿ ಆ್ಯಂಡ್ ವಾಚ್ ಇಟ್ ಆನ್ ದ ಬಿಗ್ ಸ್ಕ್ರೀನ್. ಸೊ ನಿಮ್ಮ ಕೇಳಿದ ಕ್ವೆಶನ್ಗೆ ನಂಗೆ ಆನ್ಸರ್ ಇಲ್ಲ ಹೇಗಿರುತ್ತೆ ಅಂತ. ಬಟ್ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಟ್ಲೀಸ್ಟ್ ನಿಮ್ಮ ಪಾತ್ರ ಏನು, ವಾಟ್ ಏನಿದೆ ದಟ್ ಐ ನೋ. ಅದನ್ನ ನಾನು ಇವಾಗ ಬಿಟ್ಕೊಟ್ರೆ ಅಷ್ಟೇ ನಂಗೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಟರ್ವ್ಯೂ ಪೋಸ್ಟ್ ಆದಮೇಲೆ. ಯಾಕೆ ಹೇಳಿದ್ರಿ ಅಂತ ನಂಗೆ ಆಮೇಲೆ ಕಿವಿಯಲ್ಲಿ ಹೇಳಿ.
ಓಕೆ ಮೈಕ್ ಆಫ್ ಮಾಡಿದ್ದೀರಾ ಆವಾಗ ಹೇಳ್ತೀನಿ. ಯಾ ಸೊ ಒಂದು ಬಿಗ್ ರಿಲೀಸ್ ಅಂತೂ ಇವಾಗ ಕಾಯ್ತಾ ಇದೆ, ಬಟ್ ಸ್ವಲ್ಪ ಹಾಗೆ ಫ್ಲಾಶ್ ಬ್ಯಾಕ್ ಎಲ್ಲ ಹೋಗಿ ಯುನೋ ರೇಷ್ಮಾ ಪ್ರಾಬಬ್ಲಿ right from your start of this dream, this Cinema glamorous journey. dream and ಸಿನಿಮಾಗೆ ಎಂಟ್ರಿ ಆಗೋಂಥ ಕನಸಿಂದ ಹಿಡಿದು ಅಥವಾ ಪ್ರಾಬಬ್ಲಿ ಫ್ರಮ್ ಗ್ರಾಸ್ ರೂಟ್ಸ್ ಲೆವೆಲ್ ಎಲ್ಲಿಂದ ರೇಷ್ಮಾ ಬೆಳೆದಿದ್ದು ಎಲ್ಲ ಎಲ್ಲಿ? ಬೇಸಿಕ್ಲಿ ನಾನು ಕೂರ್ಗಿಂದ, ಸೊ ಮೈ ಹೋಮ್ ಟೌನ್ ಇಸ್ ಕೂರ್ಗ್, ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ. ಸೊ ಬೆಂಗಳೂರು ಹುಡುಗಿ, ಪಕ್ಕ ಬೆಂಗಳೂರು ಹುಡುಗಿ. ಆ್ಯಂಡ್ ನಾನು ಐ ಥಿಂಕ್ ಫಸ್ಟ್ ಪಿ ಯು ಇನ್ನೂ ಓದ್ತಿದ್ದೆ. ಫಸ್ಟ್ ಪಿ ಯು ಅಲ್ಲಿರಬೇಕಾದ್ರೆ ಬ್ಯಾಂಗ್ಳೂರ್ ಟೈಮ್ಸ್ ಫ್ರೆಶ್ ಫೇಸ್ ಅಂತ ಒಂದು ಕಾಂಟೆಸ್ಟ್ ಇತ್ತು. ಸೊ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಐ ವಾಸ್ ಕಲ್ಚರಲಿ ವೆರಿ ಆಕ್ಟಿವ್. ಸೊ ಅವಾಗ ಅವಾಗಲೇ ನಂಗೆ ಸಿನಿಮಾಗೆ ಹೋಗಬೇಕು ಅಥವಾ ಈ ಥರ ಆಪರ್ಚುನಿಟೀಸ್ ಹುಡುಕ್ತಿದೆ ಅಂತ ಏನಿರಲಿಲ್ಲ. ಸೊ ಆ ಕಾಂಟೆಸ್ಟಲ್ಲಿ ಸುನೈನಾ ಬೀಂಗ್ ವೆರಿ ಕೈಂಡ್ ಇನಫ್, ಶಿ ಕಾಸ್ಟೆಡ್ ಮೀ ಫಾರ್ ಏಕಲವ್ಯ. ಯಾಕಂದರೆ ಅವರು ಹೊಸಬ್ರನ್ನ ಹುಡುಕ್ತಿದ್ರು. ಆ್ಯಂಡ್ ರಕ್ಷಿತಾ ಮ್ಯಾಮ್, ಪ್ರೇಮ್ ಸರ್ ನನ್ನ ಫೋಟೋಸ್ ನೋಡಿ ದೇ took my auditions and they spoke to me. So that's how it all started. So thanks to Sunaina who casted me. And ಬಂದಿದ್ದ ಆಪರ್ಚುನಿಟಿನ ನಾನು ಬಿಟ್ಕೊಡಲ್ಲ. ಸೊ ಐ ವಾಸ್ ನಾಟ್ ಸರ್ಚಿಂಗ್ ಫಾರ್ ಇಟ್, ಬಟ್ ವೆನ್ ಇಟ್ ಫೌಂಡ್ ಮೀ ಐ ವಿಲ್ ಆಕ್ಸೆಪ್ಟ್ ಇಟ್ ವಿತ್ ಆಲ್ ಮೈ ಹಾರ್ಟ್. ಸೊ ಅದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಸೊ ಅವತ್ತು ಸ್ಟಾರ್ಟ್ ಆಗಿರೋ ಜರ್ನಿ ಇವಾಗ ನಡೀತಾ ಬರ್ತಿದೆ. ಹೋಪ್ಫುಲಿ ಇಟ್ ಕೀಪ್ಸ್ ಗೋಯಿಂಗ್ ಗುಡ್. ಯಾ, ಆ ಥರ ನೋಡಿದ್ರೆ ಮಾಡಲಿಂಗ್ ವಾಸ್ ಇಟ್ ಆನ್ ಆಪ್ಷನ್ ರಿಯಲಿ? No, it was not modeling. I was ಸುಮ್ಮನೆ ನನ್ನ ಪಾಡಿಗೆ ಓದ್ತಿದ್ದೆ ಅಷ್ಟೇ ನಾನು. ಓಕೆ. ನನ್ನ ಪಾಡಿಗೆ ಐ ವಾಸ್ ಡೂಯಿಂಗ್ ಮೈ ಫಸ್ಟ್ ಪಿ ಯು. ಅಂದರೆ ಡಾನ್ಸ್ ಆಗಿರಲಿ ಅಥವಾ ಕಾಲೇಜ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದೆ. ಬ್ಯಾಂಗ್ಳೂರ್ ಟೈಮ್ಸ್ ಫ್ರೆಶ್ ಫೇಸ್ ಇಸ್ ಒನ್ ಥಿಂಗ್ ದಟ್ ಎವ್ರಿ ಇಯರ್ ಅವ್ರು ಮಾಡ್ತಾರೆ. ಒಂದು ಕಾಲೇಜಿಗೆ ಹೋಗಿ ಟ್ಯಾಲೆಂಟ್ಸ್ನ ಹುಡುಕ್ತಾರೆ. ಅವ್ರ ಮಧ್ಯೆ ಒಂದು ಕಾಂಪಿಟೇಷನ್ ಮಾಡಿ ಸ್ಟೇಟ್ ಲೆವೆಲಲ್ಲಿ ತರ್ತಾರೆ. ಸೊ ದಟ್ ಈಸ್ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಅದಕ್ಕೆ ಫಾರ್ ದಟ್ ಆಲ್ಸೋ ಐ ವಾಸ್ ಟೂ ಯಂಗ್ ದಟ್ ಟೈಮ್. ನಮ್ಮ ಸರ್ ಇಲ್ಲ ಪರವಾಗಿಲ್ಲ ಹೋಗು, ಯಾರು ನಿಮ್ಗೆ ಏಜ್ ಹೇಳಲ್ಲ ಅಂತ ಕಳ್ಸಿದ್ರು, ಪುಷ್ ಮಾಡಿದ್ರು. ಐ ವಾಸ್ 16 ದಟ್ ಟೈಮ್. ಓಕೆ. ಡಿಗ್ರಿಗೆ ಆಗ್ತಿದ್ದಿದ್ದು ಅದು. ಇದೆ. ಸೊ ಆಗೋಯ್ತೀಗ ರಾತ್ ಗೈ ಬಾತ್ ಗೈ. ಸೊ ಡಿಗ್ರಿಗೆ ಆಗ್ತಿರೋ ಫಸ್ಟ್ ಇಟ್ಸ್ ಓಕೆ ಪಿ ಯು ಪರವಾಗಿಲ್ಲ ಹೋಗಿ ಅಂದರು. ಲೈಕ್ ಓಕೆ ಫೈನ್, ಐ ಲವ್ ಡೂಯಿಂಗ್ ದಟ್ dancing or like portraying some talent of mine. So that's how it started. ಸೊ ಆ ಥರ ನೋಡಿದ್ರೆ you're a Kurgi yourself. ಹೌದು. There's this unusual riz about Kurgi girls and boys. Always ಅಂದ್ರೆ ಒಂದು charm and I like how you said riz. There is, right? Generally, where do you girls get it from? Like, ಯಾವಾಗಲೂ ಅಷ್ಟೇ, ಇಂಡಸ್ಟ್ರಿಯಲ್ಲೂ ಅಷ್ಟೇ, ಲಾಟ್ ಆಫ್ ಕೂರ್ಗಿ ಮಾಡೆಲ್ಸ್ ಫಾರ್ ದಟ್ ಮ್ಯಾಟರ್ ಆ್ಯಂಡ್ ಆಕ್ಟ್ರೆಸಸ್ ಫಾರ್ ದಟ್ ಮ್ಯಾಟರ್. ಗುಡ್ ಜೀನ್ಸ್ ಆಫ್ ಕೋರ್ಸ್. ಜೀನ್ಸ್, ಯಾ, ಬಟ್ ಅಷ್ಟೇ, ಬೇರೆ ಕ್ರೆಡಿಟ್ಸ್ ಜೀನ್ಸ್. ಯಾ, ಸೊ ಫ್ಯಾಮಿಲಿಯಲ್ಲಿ ಹೌ ವಾಸ್ ದ ಸಪೋರ್ಟ್ ಲೈಕ್? ಫ್ಯಾಮಿಲಿಯಲ್ಲಿ ಮೈ ಡ್ಯಾಡ್ ಇಸ್ ಅ ಹ್ಯೂಜ್ ಫ್ಯಾನ್ ಆಫ್ ಸಿನಿಮಾ. ಯಾಕಂದರೆ ಅವರು ಎಲ್ಲ ಸಿನಿಮಾ ಬರೋ ಎಲ್ಲ ಸಿನಿಮಾ ನೋಡಿದ್ದಾರೆ. ನೀವು ಅವ್ರನ್ನ ಇವಾಗ ಕುತ್ಕೊಂಡು ಅವ್ರ ಜೊತೆನೆ ಇಂಟರ್ವ್ಯೂ ಮಾಡ್ಬೋದು ಅಂತ ಅಷ್ಟು ಮಾತಾಡ್ತಾರೆ ಅವರು. ಎಲ್ಲ ಭಾಷೆ, ಎಲ್ಲ ಫಿಲ್ಮ್ಸ್ ಅವ್ರು ನೋಡಿದ್ದಾರೆ. ಎಲ್ಲ ಎರಾದು ಎಲ್ಲ ಎರಾದು ನೋಡಿದ್ದಾರೆ. ಅವ್ರು ಹೆಂಗ್ ಇದ್ರು ಅಂದ್ರೆ ನಂಗೆ ಹೇಳ್ತಾ ಇದ್ರು, ಇವಾಗ ಮಾರ್ನಿಂಗ್ ಒಂದು ಶೋ ಸ್ಟಾರ್ಟ್ ಮಾಡಿದ್ರೆ ನೈಟ್ ತನಕ ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ನೋಡಿ ಮನೆಗೆ ಹೋಗ್ತಿದ್ದಿದ್ದು. ಸೊ ಅಷ್ಟು ಹುಚ್ಚು. ಬಟ್ ಗೊತ್ತಿತ್ತು ಈ ಥರ ಸಿನಿಮಾ ನೋಡ್ತಾರೆ ಅಂತ. ಬಟ್ ಹಿ ವಾಸ್ ನೆವರ್ ಲೈಕ್ ಆಸ್ಕಿಂಗ್ ಮೀ ಟು ಗೆಟ್ ಇನ್ ಟು ಫಿಲ್ಮ್ಸ್. ಲೈಕ್ ಅವ್ರಿಗೂ ಗೊತ್ತಿರ್ಲಿಲ್ಲ, ನಾನು ಹೇಳ್ಕೊಂಡಿಲ್ಲ ಎಲ್ಲೂ. ಲೈಕ್ ಇಲ್ಲ, ಸಣ್ಣ ವಯಸ್ಸಲ್ಲಿ ಸುಮ್ಮನೆ ಮಿರರ್ ಮುಂದೆ ನಿಂತಾಗೋ ಆರ್ ಬಿಕಾಸ್ ನಾನು ಡಾನ್ಸ್ ಮಾಡ್ತೀನಿ, ಚೆನ್ನಾಗಿ ಡಾನ್ಸ್ ಮಾಡ್ತೀನಿ ಅಂತ ಗೊತ್ತಿತ್ತು. ಇವಾಗ ಯಾವ್ದಾದ್ರು ರಿಲೇಟಿವ್ಸ್ ಬಂದ್ರೆ ಅವ್ರ ಮುಂದೆ ಡಾನ್ಸ್ ಮಾಡು ಅಪ್ಪ, ಅದು ಸ್ವಲ್ಪ ಯಾವಾಗ್ಲೂ ಹೇಳ್ತಿದ್ರು ಅವರು. ಸೊ ಅಂಡ್ ಯು ದಟ್ ಗುಡ್ ಕಿಡ್, ಡಾನ್ಸ್ ಮಾಡೋ ತಕ್ಷಣ ಟಕ್ಕಂತ ಡಾನ್ಸ್ ಮಾಡೋದು ಇಲ್ಲ, ಮುಖ ಹಿಂಗೆ ಮಾಡ್ತಿದ್ದೆ. ಆಮೇಲೆ ಐ ಡಿಂಟ್ ಹ್ಯಾವ್ ಎನ್ ಆಪ್ಷನ್, ಯಾರಿಗೂ ಆಪ್ಷನ್ ಇರಲ್ಲ ಆ ಥರ. ಸೊ ಮಾಡಲೇಬೇಕಿತ್ತು. ಸೊ ದೇ ನ್ಯೂ ದಟ್ ಐ ವಾಸ್ ಸಮ್ವೇರ್ ಕಲ್ಚರಲಿ ವೆರಿ ಆಕ್ಟಿವ್. ಆ್ಯಂಡ್ ನಾನು ಸ್ಪೋರ್ಟ್ಸಲ್ಲಿ ತುಂಬ ಆಕ್ಟಿವ್ ಆಗಿದ್ದೆ. ನನಗೆ ಬಿಕಾಸ್ ಹೀ ವಾಸ್ ಅ ರನ್ನರ್, ಸ್ಪಿಂಟರ್, ಸ್ಟೇಟ್ ಲೆವೆಲ್ ಸ್ಪಿಂಟರ್. ಸೊ ಹಿ ವಾಸ್ ಮೋರ್ ಟುವರ್ಡ್ಸ್ ಅಥ್ಲೆಟಿಕ್. ಸೊ ಅವ್ರು ಅಂದ್ಕೊಂಡ್ರು ನಾನು ಅಥ್ಲೆಟಿಕ್ಸ್ ಕಡೆ ಎಲ್ಲೋ ಶಿಫ್ಟ್ ಆಗ್ತೀನಿ ಅಂತ. ಬಟ್ ವೆನ್ ದ ಆಪರ್ಚುನಿಟಿ ಡಿಡ್ ಕಮ್ ಅಂಡ್ ಅವ್ರಿಗೆ ಈ ಥರ ಗೊತ್ತಾಯಿತು, ಹಿ ವಾಸ್ ಲೈಕ್ ಗೋ ಫಾರ್ ಇಟ್, ಮಾಡು,
ಮನೇಲೂ ಅಷ್ಟೇ, ಅಮ್ಮನೂ ಅಷ್ಟೇ, ಲೈಕ್ ದೇ ವರ್ ಸೋ ಸಪೋರ್ಟಿವ್. ಲೈಕ್ ಬಟ್ ಅಫ್ಕೋರ್ಸ್ ಎಜುಕೇಶನ್ ನಿನ್ನ ರೆಸ್ಪಾನ್ಸಿಬಿಲಿಟಿ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಕಮ್ಮಿ ಬಂದರೆ ಹಂಗೆ ನಾನು ಬೈತೀನಿ ನಿನ್ನ, ಬಟ್ ನಿನ್ನ ರೆಸ್ಪಾನ್ಸಿಬಿಲಿಟಿ. ಮಾಡೋಂಗಿದ್ರೆ ಮಾಡು, ಪರವಾಗಿಲ್ಲ. ಇಟ್ಸ್ ಅ ಗುಡ್ ಆಪರ್ಚುನಿಟಿ. ಆ್ಯಂಡ್ ಹೂ ಇಸ್ ಡೈರೆಕ್ಟಿಂಗ್ ಯು? ಪ್ರೇಮ್ ಸರ್, ಫಾರ್ ಯೋರ್ ಫಸ್ಟ್ ಫಿಲ್ಮ್. ಆ ಥರ ಅವಕಾಶ ಇಸ್ ಲೈಕ್ ಒನ್ಸ್ ಇನ್ ಅ ಲೈಫ್ ಟೈಮ್ ಟೈಪ್. ಸೊ ದೇ ವರ್ ವೆರಿ ಸಪೋರ್ಟಿವ್. ಆ್ಯಂಡ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ. ಯಾಕಂದರೆ ತುಂಬ ಪ್ರೆಷರ್ ಮಾಡಿಲ್ಲ. ನಂಗೆ ಎಲ್ಲಿ ಸಪೋರ್ಟ್ ಬೇಕೋ ಅಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನೈಟ್ ಶೂಟ್ಸ್ಗೆಲ್ಲ ಇವಾಗಲೂ ಯೋಚನೆ ಮಾಡಿದ್ರೆ 3 o'clock 2 o'clock ಅಮ್ಮ ಬಂದು ನನ್ನ ಜೊತೆ ಕುತ್ಕೊಂಡು ವೇಟ್ ಮಾಡಿದ್ದು. ಸೊ ಐಮ್ ವೆರಿ ಗ್ರೇಟ್ಫುಲ್ ಇನ್ ದಟ್ ವೇ. ಬಿಹೈಂಡ್ ದ ಸೀನ್ಸ್ ಆಕ್ಚುಲಿ ಆ ಎಲ್ಲ ಎಕ್ಸ್ಟ್ರಾ ಎಫರ್ಟ್ ಆಫ್ ಪ್ರಾಬಬ್ಲಿ ಫ್ಯಾಮಿಲಿ ಕಡೆಯಿಂದ ಇರಬಹುದು, ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಎಸ್ಪೆಷಲಿ ರಾತ್ರಿ ಶೂಟ್ಸ್, ಫಿಸಿಕಲಿ ಆಲ್ಸೋ ನಿಮಗೆ ಟ್ಯಾಕ್ಸಿಂಗ್ ಅದು. ನೈಟ್ ಶೂಟ್ಸ್ ಇರಬಹುದು, ಆಲ್ ದಿ ಲೈಟ್ಸ್ ಅಂಡ್ ಪರ್ಫಾರ್ಮೆನ್ಸ್. ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ, ಹೀರೋಯಿನ್ ಒಳ್ಳೆ ಶಿಫಾನ್ ಸೀರೆ ಉಟ್ಕೊಂಡು ಡಾನ್ಸ್ ಮಾಡ್ತಿದ್ದಾರೆ. ದಟ್ಸ್ ಆಲ್ ದಟ್ ಯು ಸಿ ಅಟ್ ದಿ ಎಂಡ್ ಆಫ್ ದ ಡೇ. ಪ್ರಾಡಕ್ಟ್ ನೋಡಿದಾಗ ಸಕಲ ಕಾಣ್ತಿದೆ, ಏನ್ ಲೈಫ್ ಗುರು ಇರೋದು ಅಂತ. ಬಟ್ there's a lot of, I think ಆರ್ಟಿಸ್ಟ್ಗೂ ಒಂದ್ ಕಡೆ ಓಕೆ, ಬಟ್ ಟೆಕ್ನಿಷಿಯನ್ಸ್ಗೆಲ್ಲ ಬಿಹೈಂಡ್ ದ ಕ್ಯಾಮ್ರಾ ಎಷ್ಟು ಕಷ್ಟಪಡ್ತಾರೆ ಅಂತ ಐವ್ ವಿಟ್ನೆಸ್ಡ್ ಇಟ್ ಆಲ್ ದಿಸ್ ವೈಲ್. ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗಬೇಕು. ಆ್ಯಂಡ್ ನನಗೇನು ಗೊತ್ತಿರಲಿಲ್ಲ ಅವಾಗ ಸ್ಟಾರ್ಟಿಂಗಲ್ಲಿ, ಎಕ್ಸ್ಪೆಕ್ಟ್ ಮಾಡೋಕ್ಕೇನು ಗೊತ್ತಿರಲಿಲ್ಲ ಈ ಥರ ಲೇಟ್ ಆಗುತ್ತೆ. ಆ್ಯಂಡ್ I'm the first one to enter the film industry from my family, so there's no film background or anything. So ಅವಾಗ ಪಾಪ ಅಮ್ಮನೂ ಕೂತ್ಕೊಂಡು, ಐ ಥಿಂಕ್ ಅದೇ ಏಕಲವ್ಯ ಲಾಸ್ಟ್ ಮೂವಿ ಅವರು, ಅದಾದಮೇಲೆ ನಾನು ಎಲ್ಲೂ ಕರಿಬೇಡಮ್ಮ ಅಂತ ಹೇಳಿದ್ರು. ಬಟ್ ಶಿ ಈಸ್ ಆಲ್ವೇಸ್ ವೆರಿ ಸಪೋರ್ಟಿವ್. ಐ ಥಿಂಕ್ ಫಸ್ಟ್ ಕ್ರಿಟಿಸೈಸರ್ ಅಂದರೆ ಅವರೇ ನನಗೆ. ಆ್ಯಂಡ್ ಯಾ, ಐ ಥಿಂಕ್ ದ ಟೆಕ್ನಿಕಲ್ ವೈಸ್ ಆಲ್ಸೋ ಆರ್ಟಿಸ್ಟಾಗಿ ನಾವು ಹೋಗಿ ಆ್ಯಕ್ಟ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಡ್ತಾರೆ ಅಂತ ಐ ವಿಟ್ನೆಸ್ಡ್ ಇಟ್. ಮುಂಚೆ ಸಿನಿಮಾ ನೋಡಿ ಓಕೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಬರ್ತಿದೆ. ಇವಾಗ 3 hours ಅಲ್ಲಿ ಸ್ಲೋ. ಇವಾಗ ಕುತ್ಕೊಂಡು ಒಂದು ಸಿನಿಮಾ ಥಿಯೇಟ್ರಲ್ಲಿ ನೋಡುವಾಗ ಪ್ರತಿ ಒಂದು ಸೀನ್ಗೂ ಅದರ ಎಫರ್ಟ್ಸ್ ಎಷ್ಟು ಮಾಡಿರ್ತಾರೆ ಆ ವಿಚಾರದಲ್ಲಿ ಯೋಚನೆ ಮಾಡಕ್ ಹೋದ್ರೆ ಐ ಥಿಂಕ್ every cinema they'll do a great job. Yeah, absolutely. Star Express with RJ Netra. ರೇಡಿಯೋ ಸಿಟಿಯಲ್ಲಿ ಮಾತ್ರ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನು ಬೆಲ್ಲು ಹೊಡಿಲಿಲ್ಲ ಪಿತಾಜಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.